ದಿಕ್ಕುಗಳಿಂದ, ಬೇರೆ ಬೇರೆ ಊರುಗಳಿಂದ, ಬೇರೆ ಬೇರೆ ಪರಿಸರದಿಂದ ನದಿಗಳು ಬೆಳೆಗಳೆಲ್ಲ ಹರಿದು ಹೋಗಿ ಸಮುದ್ರವನ್ನು ಸೇರ್ತೇವೆ. ಹಾಗೆ ನೀವೆಲ್ಲ ಒಂದೊಂದು ನದಿ ಇದ್ದಾಗೆ ಬೇರೆ ಬೇರೆ ಊರಿನಿಂದ ಬಂದಿದ್ದೀರಿ, ಬೇರೆ ಬೇರೆ ದಿಕ್ಕಿನಿಂದ ಬಂದಿದ್ದೀರಿ, ಬೇರೆ ಬೇರೆ ಕುಟುಂಬಗಳು ಸಂಸ್ಕಾರಗಳಿಂದ ಬಂದಿದ್ದೀರಿ. ಬಂದು ಎಲ್ಲಿ ಸೇರಿದ್ದೀರಿ? ಗೋಕರ್ಣದಲ್ಲಿ ಸಮುದ್ರ ಇದೆ ಅಲ್ವಾ? ಹಾಗೆ ಗೋಕರ್ಣದ ಹೊರಗೆ ಇರುವ ಸಮುದ್ರ ಅಲ್ಲ, ಒಳಗೆ ಅಶೋಕಿಯಲ್ಲಿ ಇಲ್ಲೊಂದು ಸಮುದ್ರ ಇದೆ. ಸಂಸ್ಕೃತಿ ಸಮುದ್ರ ಇದು, ಸನಾತನ ಭಾರತೀಯ ಸಂಸ್ಕೃತಿಯ ಸಮುದ್ರ ಅಂತ ಅನ್ಕೊಳ್ಳಿ ನೀವು. ಅಲ್ಲಿಗೆ ಬಂದು ಸೇರ್ತಾ ಇರುವಂತ ಹೊಳೆಗಳು ನೀವೆಲ್ಲ, ನದಿಗಳು ನೀವೆಲ್ಲ ಅಂದ್ರೆ ತಪ್ಪೇನಿಲ್ಲ. ನೋಡಿ, ಈ ನದಿಗಳಿಗೆ ಸಮುದ್ರ ಸೇರೋಕ್ಕಿಂತ ಮುಂಚೆ ಬೇರೆ ಬೇರೆ ಹೆಸರು ಇರುತ್ತೆ ಅಲ್ವಾ? ಗಂಗೆ, ತುಂಗೆ, ಕಾವೇರಿ, ಕಪಿಲೆ, ಬೇರೆ ಬೇರೆ ಹೆಸರು. ಸಮುದ್ರ ಸೇರಿದ ಮೇಲೆ ಆ ಹೆಸರು ಇರುತ್ತೆ, ಆಮೇಲೆ ಕೂಡ ಇಲ್ಲ ಅಲ್ವಾ? ಮತ್ತು ರುಚಿನೂ ಬೇರೆ ಬೇರೆ ಇರುತ್ತೆ ಅಲ್ವಾ? ಈಗ ಗಂಗೆಗೊಂದು ರುಚಿ ಆದರೆ ತುಂಗಿಗೆ ಇನ್ನೊಂದು ರುಚಿ, ಕಪಿಲೆ, ಕಾವೇರಿಗೆ ಬೇರೆ ರುಚಿ. ಆದರೆ ಸಮುದ್ರ ಸೇರಿದ ಮೇಲೆ ಯಾವ ರುಚಿ? ಗಂಗೆ ರುಚಿ, ಸಮುದ್ರ ರುಚಿನ ಇರೋದ್ರ ಮೇಲೆ. ಹಂಗೆ ನಿಮಗೂ ಬೇರೆ ಬೇರೆ ಸಂಸ್ಕಾರಗಳನ್ನು ಬಂದವ್ರು. ನೀವು ಇಲ್ಲಿ ಬರೋಕ್ಕಿಂತ ಮೊದಲು ನಿಮ್ಮ ವಿಚಾರ ಬೇರೆ ಇರ್ಬೋದು, ನಿಮ್ಮ ಸಂಸ್ಕಾರ ಬೇರೆ ಇರ್ಬೋದು, ನೀವು ಬೆಳೆದ ವಾತಾವರಣ ಬೇರೆ ಇರ್ಬೋದು. ಹಾಗಾಗಿ ನೀವು ಯಾವ ರೀತಿ ಮೌಲ್ಡ್ ಆಗಿದ್ದೀರಿ ಅದು ಬೇರೆ ಬೇರೆ ಥರ ಆಗಿರ್ಬೋದು. ಅದು ಇಲ್ಲಿ ಬಂದ ಮೇಲೆ, ಈ ಶಿಬಿರದಲ್ಲಿ ಸೇರಿದ ಮೇಲೆ ಒಂದೇ ರುಚಿ. ಯಾವ ರುಚಿ ಅದು? ಉಪ್ಪಲ್ಲ, ಉಪ್ಪ ಸಿಹಿ. ನಮ್ಮ ಸಂಸ್ಕೃತಿ ತುಂಬ ಸಿಹಿ, ನಮ್ಮ ಧರ್ಮ ಪರಂಪರೆ ಎಲ್ಲ ತುಂಬ ಸಿಹಿಯಾಗಿರುವಂಥದ್ದು, ಸುಖವನ್ನು ಕೊಡುವಂಥದ್ದು, ಮುಂದೆ ಸುಖಕ್ಕೆ ಕಾರಣ ಆಗುವಂಥದ್ದು. ಸುಖವೇ ಸಿಹಿ, ಸಿಹಿ ಅಂತ ಬೇರೆ ಏನೂ ಇಲ್ಲ, ಸುಖಕ್ಕೆ ಸಿಹಿ ಅಂತ ಹೆಸರು, ಅಂಥದ್ದು. ಹಾಗಾಗಿ ಅಲ್ಲಿ ಬಂದು ಸೇರಿ ನೀವು ಈ ಸಮುದ್ರಕ್ಕೆ ಸೇರಿದ ನದಿ ಸಮುದ್ರದ ಗುಣವನ್ನು ತಾನು ಸ್ವೀಕಾರ ಮಾಡುವ ಹಾಗೆ ಇಲ್ಲಿ ಈ ಶಿಬಿರದಲ್ಲಿ ಬಂದು ಸೇರಿ ನೀವು ಶಿಬಿರದ ಗುಣವನ್ನು ಅಂದರೆ ಆ ಸಂಸ್ಕಾರವನ್ನು, ಆ ಸಂಸ್ಕೃತಿಯನ್ನು ನಿಮ್ಮದಾಗಿಸಿಕೊಳ್ತಾ ಇದ್ದೀರಿ. ಅದು ನಿಮಗೆ ತುಂಬ ಸಂತೋಷ ಕೊಡುವಂಥದ್ದು. ಮಕ್ಕಳೇ, ತುಂಬ ಮಾತಾಡಬೇಕು ಅಂತ ಏನಿಲ್ಲ, ಆದರೆ ಈ ಹಾಡು ಮಂಗಲಗೀತೆ ಕೇಳಿದಿರೋ ನೀವೆಲ್ಲ? ಹಾಡು ಕೇಳೋದಂದ್ರೆ ಏನು? ಬರೀ ಟ್ಯೂನ್ ಕೇಳೋದಲ್ಲ, ಅರ್ಥನೂ ಕೂಡ ನಾವು ಅನುಸಂಧಾನ ಮಾಡಬೇಕು. ಹಾಡಿನ ಅರ್ಥ ಏನು, ಹಾಡು ಏನು ಹೇಳ್ತಾ ಇದೆ ಅಂತ ಗೊತ್ತಾಗ್ಬೇಕಲ್ಲ ನಮಗೆ. ಸುಮ್ಮನೆ ಒಂದು ಸಾಂಗ್ ತಗೊಳ್ಳೋಣ. ಹಾಡಲ್ಲಿ ಮನದಭಿಮಾನಿ ಅಂತ ಬಂತಲ್ಲ ಹಾಡಲ್ಲಿ, ಕೇಳಿದ್ರಾ? ಆಫೀಸ್ ಹಾಡು ಮನದಭಿಮಾನಿ ಅಂತ ಬಂತಲ್ಲ. ಕೇಳಿದ ನೆನಪಿದೆ ನಿಮ್ಗೆ? ಈಗ ತಾನೇ ಹಾಡಿದ್ಲಲ್ಲ ಸ್ವಲ್ಪ ಮೊದಲು. ಮನದ ಅಭಿಮಾನಿ ಅಂತ ಯಾರನ್ನು ಕರೆದಿದ್ದು? ಮಕ್ಕಳು ನಿಮಗೊಂದು ಸುಮ್ಮನೆ ಒಂದು ಮಾತನ್ನು ಹೇಳ್ತೀವಿ. ಈ ಪಾರ್ವತಿ ಎಲ್ಲಿದ್ದಾಳೆ, ಅವಳು ಯಾರು, ಹೇಗಿದ್ದಾಳೆ ಅಂತ ಏನಾದ್ರು ಗೊತ್ತಾ ನಿಮಗೆ? ಎಲ್ಲಿ ಹುಡ್ಕೋದು ಪಾರ್ವತಿನ? ಕೈಲಾಸ ತುಂಬ ದೂರ ಆಗುತ್ತಲ್ಲ ಅದು ಇಲ್ಲಿಂದ, ಚಳಿ ಬೇರೆ ಇದೆ ಅಲ್ಲಿ. ಆದರೆ ಮೇಧನ ಪ್ರಕಾರ ಪಾರ್ವತಿ ದೂರ ಇಲ್ಲ. ಮೇಧನ ಪ್ರಕಾರ ಪಾರ್ವತಿ ಅಂದ್ರೆ ಏನು? ನಮ್ಮ ಮನಸ್ಸೇ ಪಾರ್ವತಿ. ನಿಮಗೆಲ್ಲ ಮನಸ್ಸಿಗೆ ಇಲ್ವೋ? ಈ ಮನುಷ್ಯ ಅಂತ ಆಗ್ಬೇಕಲ್ಲ, ಮನಸ್ಸಿಗೆ ಇಲ್ವೋ? ಅದೇ ಪಾರ್ವತಿ. ನಮ್ಮೆಲ್ಲ ಮನಸ್ಸುಗಳೇ ಪಾರ್ವತಿ, ನಮ್ಮ ಆತ್ಮ ಶಿವ. ಆತ್ಮಲಿಂಗ ಅಂತ ಕೇಳಿಲ್ವಾ ಗೋಕರ್ಣದಲ್ಲಿ? ಏನು ಹಾಗಂದ್ರೆ ಆತ್ಮವೇ ಲಿಂಗ. ನಮ್ಮ ಆತ್ಮ ಇದೆಯಲ್ಲ ಅದೇ ಶಿವ, ನಮ್ಮ ಮನಸ್ಸು ಬುದ್ಧಿ ಇದೆಯಲ್ಲ ಅದೇ ಪಾರ್ವತಿ. ನೋಡಿ, ಈಗ ಬೇರೆ ಬೇರೆ ಸಂಸ್ಕೃತಿಯಲ್ಲಿ ಪರಂಪರೆ ದೇವರನ್ನು ಸ್ವಲ್ಪ ದೂರ, ಅಲ್ಲೆಲ್ಲೋ ದೇವಸ್ಥಾನಕ್ಕೆ ಹೋಗ್ಬೇಕು, ಕ್ಷೇತ್ರಕ್ಕೆ ಹೋಗ್ಬೇಕು, ದೂರ ಹೊರಗೆ ಅಂತ ಭಾವಿಸ್ತಾರೆ. ಆದರೆ ನಮ್ಮ ಸಂಸ್ಕೃತಿ ಹೇಗಿದೆ ಅಂದರೆ ನಮ್ಮ ಒಳಗೆ ದೇವರು ಎಲ್ಲಿ ನಮ್ಮ ಒಳಗೆ, ನಮ್ಮೊಳಗೆ ನಮಗಿಂತ ಬೇರೆ ಆಗಿ ಅಲ್ಲ, ನಾವಾಗೇ ದೇವರು ಇರುವಂಥದ್ದು, ನಮ್ಮದೇ ಒಂದು ಭಾಗವಾಗಿ ಅಥವಾ ದೇವರ ಒಂದು ಭಾಗವಾಗಿ ನಾವಿರುವಂಥದ್ದು ಅಂತ. ಈಗ ನಿಮ್ಮ ಮನಸ್ಸು ಪಾರ್ವತಿ ಅಂತಂದ್ರೆ ನೀವು
ಆ ಶ್ಲೋಕ ನೀವು ಕಲ್ತಿರ್ಬೋದು, ಇವರು ಕಲಿಸ್ತಾರೆ ಅಂತ ಹೇಳ್ಕೊಡ್ತಾರೆ. ಆತ್ಮಾತ್ವಂ ಅದು ಯಾರಿಗೆ ಹೇಳ್ತಾರೆ ಮಾತು? ಅದು ಶಿವನಿಗೆ ಹೇಳ್ತಾರೆ ಮಾತು. ಆತ್ಮ ತ್ವಂ, ನೀನೇ ಆತ್ಮ. ಗಿರಿಜಾ, ಗಿರಿಜೆಯು ಬುದ್ಧಿ. ಗಿರಿಜಾ ಮತಿ ಅಂದ್ರೇನು? ಗಿರಿಜೆ ಪಾರ್ವತಿಯೇ ಮನಸ್ಸು. ಶಿವನ ಸಹಚರಗಳೆಲ್ಲ ಇರ್ತಾರಲ್ವಾ, ಶಿವನ ಸುತ್ತಮುತ್ತ ಗಣಗಳು, ಅದೆಲ್ಲ ಯಾರು ಅಂದರೆ ನಮ್ಮೊಳಗಿರ್ತಕ್ಕಂಥ ಪ್ರಾಣಗಳು, ಪಂಚಪ್ರಾಣಗಳು, ದಶಪ್ರಾಣಗಳು ಅಂತ ಹೇಳ್ತಾರಲ್ಲ, ಅದೇ ಶಿವನ ಸಹಚರಗಳು, ಶಿವನ ಗಣಗಳು. ಕೇಳಿದಿರಲ್ವಾ? ಸಹಚರ ಪ್ರಾಣ. ಮತ್ತೆ ಕೈಲಾಸ ಯಾವುದು? ಶಿವಾಲಯ ಯಾವುದು? ಶರೀರಂ ಗೃಹಂ. ಇದೇ ಶಿವಾಲಯ, ಇದೇ ಕೈಲಾಸ. ನಮ್ಮ ಶರೀರನೇ ಕೈಲಾಸ. ಪೂಜೆ ಅಂದ್ರೆ ಏನು? ನಾವು ಊಟ ಮಾಡ್ತೀವಿ, ತಿಂತೀವಿ, ಶಿವನಿಗೆ ತಂದ್ಕೊಂಡು ಮಾಡಿದ್ರೆ ಅದೇ ಪೂಜೆ. ಈ ದೇಹ ಶಿವಾಲಯ, ಆತ್ಮ ಶಿವ ಅಂತ ಅಂದ್ಕೊಂಡು ನಿನಗೋಸ್ಕರಲ್ಲಿ ನಾವು ಊಟ ಮಾಡಿದ್ರೆ ಅದೇ ಪೂಜೆ. ಊಟನೇ ಮಾಡೋದು ಅಂತಲ್ಲ, ಊಟ ತಿಂಡಿ ಇರ್ಬೋದು, ಏನೋ ನೋಡಿ ಖುಷಿ ಪಡ್ಬೋದು, ಕೇಳಿ ಖುಷಿ ಪಡ್ಬೋದು, ಪರಿಮಳವನ್ನು ಅಗ್ರಹಣ ಮಾಡಿ ಖುಷಿ ಪಡ್ಬೋದು. ಇದು ಪೂಜೆ ಆಗುತ್ತೆ. ಹೆಂಗೆ ಅಂದರೆ ಒಂದು ಭಾವ ಆಡಬೇಕು ಮನಸ್ಸಲ್ಲಿ, ದೇವರೇ ನಿನಗೆ ಇದು ಅಂತ ಅಂದ್ಕೊಂಡ್ರೆ ಅದೆಲ್ಲ ಪೂಜೆ. ನಿದ್ರಾ ಸಮಾಧಿ ಸ್ಥಿತಿ, ನಿದ್ದೆನೇ ಸಮಾಧಿ ಅಂತ. ನಿತ್ಯ ನಿದ್ದೆ ಮಾಡ್ತಾ ಇದ್ದೀರಲ್ವಾ? ನಿದ್ದೆ ಮಾಡುವಾಗ ದೇವರನ್ನು ನೆನ್ಕೊಂಡು ನಿದ್ದೆ ಮಾಡಬೇಕು. ಕೊನೆಗೆ ನಿದ್ದೆ ಬರೋಕ್ಕಿಂತ ಜಸ್ಟ್ ಮೊದಲು ದೇವರನ್ನು ನೆನಪು ಮಾಡ್ಕೊಂಡು ನಿದ್ದೆಗೆ ಹೋಗೋದಾದರೆ, ದೇವರ ಸ್ಮರಣೆ ಮೂಲಕ ನಿದ್ದೆಗೆ ಹೋಗೋದಾದರೆ ನಿದ್ದೆನೇ ಸಮಾಧಿ. ನಿದ್ರಾ ಸಮಾಧಿ ಸ್ಥಿತಿ. ನಾವು ಓಡಾಡ್ತೀವಲ್ವಾ, ಅದೇ ಪ್ರದಕ್ಷಿಣ. ಬೆಳಗಿನ ಸಾಯಂಕಾಲ ಓಡಾಡ್ತೀವೋ ಇಲ್ವೋ ನಾವು, ಅದೇ ಪ್ರದಕ್ಷಿಣ. ಸಂಚಾರ ಪದಯೋ ಪ್ರದಕ್ಷಿಣ ವಿಧಿ. ಆಡಿದ ಮಾತೆಲ್ಲ ಸ್ತೋತ್ರ ಅಂತೆ. ದೇವ್ರು ನೆನಪು ಮಾಡ್ಕೋಬೇಕು, ಒಳಗಡೆಯಿಂದ ನೆನಪು ಮಾಡ್ಕೊಂಡು ಆಡಿದರೆ ಆಡಿದ ಮಾತೆಲ್ಲ ಸ್ತೋತ್ರ ಅಂತ. ಹಾಗೆ ವಿದ್ಯುತ್ ಕರ್ಮ ಕರೋಮಿ, ಏನೇನು ಮಾಡ್ತೇವೋ ಅದೆಲ್ಲ ಶಿವನ ಪೂಜೆ, ವಿಷ್ಣುವಿನ ಪೂಜೆ, ದೇವಿಯ ಪೂಜೆ ಆಗೋದು ಸಾಧ್ಯ ಇದೆ. ಒಂದು ಅವನು ನೆನಪಬೇಕು ಅಂತ. ಹಾಗೆ ಅಲ್ಲಿ ಗಿರಿಜಾ ಮತಿ, ಮನದ ಅಭಿಮಾನಿಯೇ ಅಂತ ಏನು ನೀವು ಕನ್ನಡದಲ್ಲಿ ಕೇಳಿದ್ರಿ, ಶಂಕರಾಚಾರ್ಯರು ಸಂಸ್ಕೃತ ಹೇಳಿರುವಂಥದ್ದು ಗಿರಿಜಾ ಮತಿ, ಅವಳೇ ಮನಸ್ಸು. ಆಯಿತು, ಈಗ ನೋಡಿ, ಪಾರ್ವತಿಯ ನಿಮ್ಮ ಮನಸ್ಸು ಅಂತ ಆದಮೇಲೆ ನೀವು ನಿಮ್ಮ ಮನಸ್ಸನ್ನು ಹೇಗೆ ಇಟ್ಕೋಬೇಕು? ಮನಸ್ಸನ್ನು ಕೊಳಕು ಮಾಡ್ಕೊಳ್ಳೋದು ಸರಿಯಾ? ಪಾರ್ವತಿ ಅಲ್ವಾ ಅದು? ಪಾರ್ವತಿ ಅಂದರೆ ಮನಸ್ಸು ಮಡಿಯಾಗಿರ್ಬೇಕು ಬೇಡವಾ? ಅದೇ ತುಂಬ ಮುಖ್ಯ ಅಂತ. ಈಗ ನಮ್ಮ ಮನಸ್ಸು ಮಡಿಯಾಗಿರುತ್ತಾ? ಯೋಚನೆ ಮಾಡಿ ನೀವು. ನಮ್ಮ ಮನಸ್ಸು ಎಲ್ಲಿ ಹೋಗುತ್ತೆ, ಎಲ್ಲಿ ಬರುತ್ತೆ? ಮನಸ್ಸಿಂದ ಬೇಡದೇನಾದ್ರು ಯೋಚನೆ ಮಾಡಿದರೆ ಮಡಿ ಹೋಗುತ್ತೆ ಅಲ್ವಾ? ಶುಭವನ್ನೇ ಚಿಂತಿಸಬೇಕು, ಶುಭವನ್ನೇ ಸ್ಮರಿಸಬೇಕು, ಶುಭವನ್ನೇ ಭಾವಿಸಬೇಕು, ಶುಭವನ್ನೇ ಸಂಕಲ್ಪ ಮಾಡಬೇಕು. ಮನಸ್ಸು ಪೂರ್ತಿ ಶುಭ ಆಗಬೇಕು. ಆಗ ನೀವು ಪಾರ್ವತಿಗೆ ಮರ್ಯಾದೆ ಕೊಟ್ಟಂತೆ ಆಯ್ತು. ಇಲ್ಲದೇ ಇದ್ರೆ ಪಾರ್ವತಿಗೆ ಕೋಪ ಬರುತ್ತೆ. ಮೇಲಿಗೆ ಮಾಡಿದ್ಯಾ ನನ್ನನ್ನು ನೀನು ಅಂತ ಪಾರ್ವತಿ ಕೋಪ ಮಾಡ್ಕೊತಾಳೆ. ತಾಯಿಗೆ ಕೋಪ ಬಂದ ಮೇಲೆ ಒಂದು ಜೀವನ ಇದೆಯಾ? ಶಾಪ. ಅದು ಒಳ್ಳೇದಾಗತ್ತ ನಮಗೆ? ಹಾಗಾಗಿ ಇದೆಲ್ಲ ಮಡಿಯಾಗಿ ಇಟ್ಕೊಳ್ಬೇಕು. ಶರೀರವೇ ಶಿವಾಲಯ, ಶರೀರವೇ ದೇವಾಲಯ, ಶರೀರವೇ ಹರಿಮಂದಿರ ಅಂತಾದರೆ ಶರೀರವನ್ನು ನಾವು ಮಡಿಯಾಗಿ ಇಟ್ಕೋಬೇಕು, ಮನಸ್ಸನ್ನು ನಾವು ಮಡಿಯಾಗಿ ಇಟ್ಕೋಬೇಕು, ಶುದ್ಧವಾಗಿ ಇಟ್ಕೋಬೇಕು. ಆಗ ನಿಜವಾಗಲೂ ಪಾರ್ವತಿ ಥರ ಆಗುತ್ತೆ ನನ್ನ ಮನಸ್ಸು, ಪಾರ್ವತಿಯೇ ಅನ್ನೋ ಥರ ಆಗುತ್ತೆ. ಅದು ನಾವು ಸಾಕ್ಷಾತ್ ಈಶ್ವರನೇ ಅನ್ನೋ ಥರ ಆಗಿಬಿಡ್ತೀವಿ. ನಾವೇನೆ ಆತ್ಮ, ನಮ್ಮ ಆತ್ಮವೇ ಶಿವ ಅಂತ ಆದರೆ ನಾವೇ ಶಿವಂತರ ಆಗಿಬಿಡ್ತೀವಿ. ಅಂತಹ ಜೀವನ ಮಾಡೋದಕ್ಕೆ ಪ್ರಯತ್ನ ಮಾಡಬೇಕು. ಶಿಬಿರ ನಿಮ್ಗೆ ಅಂಥ ಪ್ರೇರಣೆ ಕೊಡುವಂಥದ್ದು. ಇಲ್ಲಿ ಇಡೀ ದಿನ ಏನು ಚಟುವಟಿಕೆಗಳು ನಡೆಯುತ್ತೆ, ಏನು ಹೇಳ್ಕೊಡ್ತಾರೆ, ಅವೆಲ್ಲ ಇದನ್ನೇ ಪರೋಕ್ಷವಾಗಿ ಹೇಳ್ತಾ ಇರುವಂಥದ್ದು. ಹೇಗೆ ನಾವು ಶರೀರವನ್ನು ಶುದ್ಧವಾಗಿ ಇಟ್ಕೋಬೋದು, ಹೇಗೆ ನಾವು ನಮ್ಮ ಮನಸ್ಸನ್ನು ಮಡಿಯಾಗಿ ಇಟ್ಕೋಬೋದು, ಇಟ್ಕೊಂಡು ನಮ್ಮ ಜೀವನನೇ ಶಿವಮಯ ಮಾಡ್ಕೋಬೋದು, ಹೇಗೆ ನಾವು ಪವಿತ್ರ ಮಾಡ್ಕೋಬೋದು, ಹೇಗೆ ನಾವು. ಅದಕ್ಕೆ ಇರುವಂಥದ್ದು ಈ ಶಿಬಿರ. ಮಕ್ಕಳೇ ನೆನ್ಪಿಟ್ಕೊಳ್ಳಿ, ಮಡಿಯಾಗಿರ್ಬೇಕು. ಯಾಕೆಂದರೆ ದೇವರ ಮನೆ ಶರೀರ ಅಂದರೆ ಕೆಟ್ಟ ಕೆಲಸ ಮಾಡೋಕ್ಕೆ ಅಥವಾ ಕೆಟ್ಟದ್ರ ಜೊತೆ ಒಡಾಡೋದಕ್ಕೆ ಇರೋದಲ್ಲ. ದೇವರ ಕೋಣೆ ಹೇಗಿರ್ಬೇಕು, ದೇವಸ್ಥಾನ ಹೇಗಿರ್ಬೇಕು, ದೇವಸ್ಥಾನದಂತೆ ಮನಸ್ಸನ್ನು ಇಟ್ಕೋಬೇಕು, ದೇವರಂತೆ ದೇವಸ್ಥಾನದಂತೆ ಶರೀರವನ್ನು ಇಟ್ಕೋಬೇಕು, ದೇವರಂತೆ ನಮ್ಮ ಮನಸ್ಸನ್ನು ನಾವು ಇಟ್ಕೋಬೇಕು. ದೇವರಿಗೂ ಸಲ್ಲುವಂಥದ್ದು
ದೇವರೇ ಆಗಿರುವಂಥದ್ದು, ಅದಕ್ಕೆ ತಕ್ಕಂತೆ ಇಟ್ಕೋಬೇಕು ಅನ್ನೋದೇ ಶಿಬಿರದ ಸಂದೇಶ ಅಲ್ಲ, ಜೀವನದ ಸಂದೇಶ. ಹಾಗಾಗಿ ಇಷ್ಟಿಟ್ಕೊಳ್ಳಿ, ಯಾವುದು ಶುಭವೋ ಅದೇ ನಮ್ಮ ಮನಸ್ಸಲ್ಲಿ ಇರಬೇಕು, ಯಾವುದು ಶುಭ ಅಲ್ವೋ ಅದು ಯಾವುದಕ್ಕೂ ಮನಸ್ಸಲ್ಲಿ ಜಾಗ ಇಲ್ಲ. ಶುಭ ಯಾವುದು ಅಶುಭ ಯಾವುದು ಅನ್ನೋದನ್ನು ಶಿಬಿರ ಹೇಳ್ಕೊಡುತ್ತೆ, ನಮ್ಮ ಪರಂಪರೆ ಹೇಳ್ಕೊಡುತ್ತೆ, ನಮ್ಮ ಧರ್ಮಶಾಸ್ತ್ರಗಳು, ರಾಮಾಯಣನೋ ಮಹಾಭಾರತನೋ ಇದು ಹೇಳ್ಕೊಡುತ್ತೆ. ಒಳ್ಳೆ ಗುರುವು ಕೂಡ ಇದನ್ನು ಹೇಳ್ಕೊಡ್ತಾರೆ, ಯಾವ್ದು ಸರಿ, ಯಾವ್ದು ತಪ್ಪು, ಯಾವ್ದು ಶುಭ, ಯಾವ್ದು ಅಶುಭ ಅಂತ ಹೇಳ್ಕೊಡ್ತಾರೆ. ಅದನ್ನು ತಿಳ್ಕೊಂಡು ಶುಭದ ಜೊತೆಗೆ ಸದಾ ಇರುವಂತೆ ಆಗಬೇಕು. ಅದಕ್ಕಾಗಿ ಮಕ್ಕಳೇ ಸತತ ಪ್ರಯತ್ನ ಮಾಡಬೇಕು. ಇದೇ ಸಂದೇಶ, ಇದೇ ಆದೇಶ. ಹರೇ ರಾಮ.